ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಊರಿನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೊರಟಿದ್ವಿ. ನೋಡ್ತಾ ಇರ್ಬೋದು ಸುತ್ತಲಿನ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ ಅಂತ. ಈ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಆಗುತ್ತೆ. ಇದು ನಮ್ಮ ಊರಿನ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ದೇವದಕೇರಿ. ಪ್ರತಿ ವರ್ಷ ನಾವು ಆಷಾಢ ಬೌಳ ಸಂಕಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಈ ದಿನ ಕೂಡ ಅಂದರೆ ರವಿವಾರ ದಿನಾಂಕ 2/8/26ಕ್ಕೆ ಗ್ರಾಮದ ಎಲ್ಲ ಭಕ್ತರು ಸೇರಿ ಸಿದ್ಧಿವಿನಾಯಕನಿಗೆ 11,000 ದೂರ್ವಾರ್ಚನೆಯನ್ನು ಮಾಡಿ ಹಣ್ಣು ಕಾಯಿ ಸಮರ್ಪಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ವಿ. ಆ ಪ್ರಾರ್ಥನೆ ಏನಾಗಿತ್ತು ಅಂದರೆ ಅಡಿಕೆ ಬೆಳೆ ಆಗಿರ್ಬೋದು, ಮೆಣಸಿನ ಬೆಳೆ ಆಗಿರ್ಬೋದು, ಬಾಳೆ, ತೆಂಗು ಮತ್ತು ಇತರ ಉಪಬೆಳೆಗಳಿಗೆ ಯಾವುದೇ ರೀತಿಯ ಹಾನಿ ಆಗದಂತೆ ಕಾಪಾಡು, ಹಾಗೆ ಬೆಳೆಗೆ ಹಾನಿ ಆಗದಷ್ಟು ಮಳೆ ಸಮ ಪ್ರಮಾಣದಲ್ಲಿ ಬೀಳಲಿ ಅಂತ, ಹಾಗೆ ಹಸುಕರುಗಳಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರದೇ ಇರಲಿ ಅಂತ, ಹಾಗೆ ಗ್ರಾಮದ ಭಕ್ತಾದಿಗಳಿಗೆ ಯಾವುದೇ ರೋಗ ಬಾಧೆ ಬರದಂತೆ ಕಾಪಾಡು ಎಂದು, ಹಾಗೆ ಭಕ್ತಾದಿಗಳ ಜೀವನ ನೆಮ್ಮದಿ ಸಮೃದ್ಧಿಯಿಂದ ಇರುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ವಿ. ನಮ್ಮ ಹಳ್ಳಿಯಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ನಾವು ಶ್ರೀ ಸಿದ್ಧಿವಿನಾಯಕನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ನೋಡ್ತಾ ಇರ್ಬೋದು ಗ್ರಾಮದ ಭಕ್ತಾದಿಗಳೆಲ್ಲರೂ ದೇವರಿಗೆ ಹೇಗೆ ದೂರ್ವಾರ್ಚನೆ ಮಾಡ್ತಾ ಇದ್ದಾರೆ ಅಂತ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮದವರು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತೀವಿ. ನೋಡಿ ಹೇಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ. ನಾವು ಹಳ್ಳಿಯವರೇ, ಹಾಗೆ ಯಾವುದೇ ರೀತಿಯ ನಮಗೆ ತೊಂದರೆ ಒದಗಿ ಬರಲಿ, ಕಷ್ಟಗಳು ಬರಲಿ, ನಾವು ಮೊದಲು ಮೊರೆ ಹೋಗೋದು ದೇವರನ್ನೇ. ಈ ಕಾರ್ಯಕ್ರಮ ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮಾನಸ ಎನ್ ಹೆಗ್ಡೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ಸಹಾಯ ಆಗುತ್ತೆ. ನೋಡ್ತಾ ಇರ್ಬೋದು ಹೇಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಶುರುವಾಯಿತು. ನೋಡಿ ಎಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ ನಡೆದ ಹಲವಾರು ಕಾರ್ಯಕ್ರಮಗಳ ವಿಡಿಯೋ ಹಾಕಿದ್ದೀನಿ. ಅದು ಕೂಡ ಇಷ್ಟ ಆದರೆ ಹೋಗಿ ನೋಡಿ. ಅದರಲ್ಲಿ ನಮ್ಮ ದೇವಸ್ಥಾನವನ್ನು ಪೂರ್ತಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅಷ್ಟೊಂದು ದೇವಸ್ಥಾನವನ್ನು ಡೀಟೇಲ್ ಆಗಿ ತೋರಿಸಿಲ್ಲ. ಕಾರ್ಯಕ್ರಮವನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಹಾಗೆ ಬಂದ ಭಕ್ತಾದಿಗಳನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು ಹೇಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಅಂತ. ನೋಡಿ ಎಷ್ಟು 11,000 ದೂರ್ವಾರ್ಚನೆ ಮಾಡಿದ್ರು. ನೋಡ್ತಾ ಇರ್ಬೋದು ಉತ್ಸವ ಮೂರ್ತಿಯನ್ನು ಹೊರಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಇಷ್ಟೊಂದು ಜನ ಒಳಗಡೆ ಕುಳಿತು ಪೂಜೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ. ನೋಡಿ ನಮ್ಮ ದೇವಸ್ಥಾನದ ಬಾಗಿಲನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಷ್ಟು ದೊಡ್ಡ ಬಾಗಿಲಿಗೆ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ. ಇಷ್ಟು ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಅಂತ. 2 ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿ ಇದೆ ಅಂತ. ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ದೇವಸ್ಥಾನದ ಬಾಗಿಲು ಎಷ್ಟೊಂದು ದೊಡ್ಡದಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಹಾಗೆ ಸ್ವಲ್ಪ ನಾನು ದೇವಸ್ಥಾನವನ್ನು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ಈಗಾಗಲೇ ದೇವಸ್ಥಾನವನ್ನು ನೋಡದೇ ಇದ್ದರೆ ನೋಡ್ಕೊಳ್ಳಿ. ಈ ರೀತಿಯಾಗಿ ಇದು ನಮ್ಮ ಊರಿನ ದೇವಸ್ಥಾನ. ಕಾರ್ಯಕ್ರಮ ನಡೆಯೋ ಸಂದರ್ಭದಲ್ಲಿ ಮಾಡಿದಂತಹ ವಿಡಿಯೋ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ನೀಡು ಸುಮವನು ದೇವನೇ ದಯ ಮಾಡು ಸತ್ಯಗ ನೇಶನೇ. ನೀಡು ಸುಮವನು ದೇವನೇ ದಯ ಮಾಡು ಸತ್ಯಗ ನೇಶನೇ. ಜೋಡಿಸುವೆನಾ ಕರವನೇ ಇಡ ಗುಂಜಿ ಕ್ಷೇತ್ರ ನಿವಾಸನೇ. ನೀಡು ಸುಮವನು ದೇವನೇ ದಯ ಮಾಡು ಸತ್ಯಗ ನೇಶನೇ.
ಪರಮ ಪಾವನ ನಿನ್ನೆಯ ಚರಣ ಕಮಲಕ್ಕೆ ಎರಗುತ್ತಾ ಪರಮ ಪಾವನ ನಿನ್ನೆಯ ಚರಣ ಕಮಲಕ್ಕೆ ಎರಗುತ್ತಾ ಸ್ಥಿರ ಮನದಿ ನಾ ಬೇಡುವೆ ಕರುಣಿಸೈ ಸೌಭಾಗ್ಯವ ನೀಡು ಸುಮವನು ದೇವನೇ ದಯ ಮಾಡು ಸತ್ಯ ಗಣೇಶನೇ ಸೃಷ್ಟಿಗೀಶನ ಕುವರನೇ ಸೃಷ್ಟಿ ಜನ ಪರಿಪಾಲನೆ ಸೃಷ್ಟಿಗೀಶನ ಕುವರನೇ ಸೃಷ್ಟಿ ಜನ ಪರಿಪಾಲನೆ ಶ್ರೇಷ್ಠವಾದವ ಭಜಿಸುವೆ ಅಷ್ಟಭಾಗ್ಯವ ಕರುಣಿಸು ನೀಡು ಸುಮವನು ದೇವನೇ ದಯ ಮಾಡು ಸತ್ಯ ಗಣೇಶನೇ ಸಿದ್ಧಿ ಬುದ್ಧಿಯ ಕಾಂತನೇ ಸಿದ್ಧಿಸುರವರ ವಂದ್ಯನೇ ಸಿದ್ಧಿ ಬುದ್ಧಿಯ ಕಾಂತನೇ ಸಿದ್ಧಿಸುರವರ ವಂದ್ಯನೇ ಬುದ್ಧಿದಾತನೆ ಬೇಡುವೆ ವಿದ್ಯಾ ಬುದ್ಧಿಯ ಕರುಣಿಸು ನೀಡು ಸುಮವನು ದೇವನೇ ದಯ ಮಾಡು ಸತ್ಯ ಗಣೇಶನೇ ನೀಡು ಸುಮವನು ದೇವನೇ ದಯ ಮಾಡು ಸತ್ಯ ಗಣೇಶನೇ ನಮಸ್ಕಾರಾನ್ ಸಮರ್ಪಯಾಮಿ. ಸಮಸ್ತ ಗ್ರಾಮದ ಪರವಾಗಿ ಯಜಮಾನರು, ಅಧ್ಯಕ್ಷರು, ಆಡಳಿತ ಮಂಡಳಿಯು ಸಮಸ್ತ ಗ್ರಾಮಕ್ಕೂ ಸೇರ್ಕೊಂಡು ಪ್ರಾರ್ಥನೆ ಮಾತಾಡ್ತಾರೆ. ಮಹಾಸ್ವಾಮಿ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಸಹ ನಾವು ಈ ಆಷಾಢ ಮಾಸ ಸಂಕಷ್ಟ ದಿವಸ ನಮ್ಮ ಎಲ್ಲ ಬೆಳೆಯ ರಕ್ಷಣೆಗಾಗಿ ಬೆಳೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮುಖ್ಯ ಬೆಳೆಯಾದಂತಹ ಅದಕ್ಕೆ
ಮೆಣಸು, ಯಾಲಕ್ಕಿ, ಬೇವು ಇತ್ಯಾದಿಗಳೆಲ್ಲರೂ ಸಹ ಯಾವುದೇ ಆದಂಥ ಶಿಲೀಂಧ್ರ ಬಾಧೆಯಿಂದ ರೋಗಮುಕ್ತವಾಗಿ ಸಮೃದ್ಧವಾಗಿ ಬೆಳೆದು ನಮಗೆಲ್ಲರೂ ಸೇರುವಂತೆ ಅನುಗ್ರಹಿಸಬೇಕು. ತನ್ಮೂಲಕ ಎಲ್ಲರಿಗೂ ಸಹ ಆಯುರ ಆರೋಗ್ಯಾಂಶ ಕಲ್ಪಿಸಿ ಅವರವರ ಬದುಕು ಹಸನಾಗುವಂತೆ ಅನುಗ್ರಹಿಸಲು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹಾಸ್ವಾಮಿ ವಿಶೇಷವಾಗಿ ಈ ಈ ಮಳೆಗಾಲದಲ್ಲಿ ಹೆಚ್ಚು ಮಳೆಯಾದರೂ ತೊಂದರೆ ಆಗ್ತದೆ, ಕಡಿಮೆ ಮಳೆಯಾದರೂ ತೊಂದರೆ ಆಗ್ತದೆ. ಸುವೃಷ್ಟಿಯಿಂದ ಒಳ್ಳೆಯ ರೀತಿ ಮಳೆಯಾಗಿ ಎಲ್ಲರಿಗೂ ಸಮೃದ್ಧಿಯಾಗುವಂತೆ ಅನುಗ್ರಹಿಸಬೇಕು. ಜೊತೆಗೆ ಎಲ್ಲರಿಗೂ ಸಹ ಅವರವರ ಮನೆಯ ವಿಷಯದಲ್ಲಿ, ಕೊಟ್ಟಿಗೆ ವಿಷಯದಲ್ಲಿ, ಕ್ಷೇತ್ರಾದಿ ರಕ್ಷಣೆ ವಿಷಯದಲ್ಲಿ ಸಹ ನೀನು ಅನುಗ್ರಹದಿಂದ ಅವರೆಲ್ಲರೂ ಸಹ ಆನಂದಮಯವಾಗಿ ಬದುಕಲು ಸಾಧಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದಿನ ನೂತನವಾದ ಸಂವತ್ಸರದ ಆದಿ ಮಾಸದ ಚತುರ್ಥಿಯ ದಿವಸ ನಿನ್ನ ಸಂವಿಧಾನದಲ್ಲಿ ನಾವೆಲ್ಲರೂ ಸೇರಿ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಆ ಬಂದ ಬೆಳೆಯಿಂದ ಬರುವಂಥ ಹಣದಿಂದ ಒಂದು ವಾರ್ಷಿಕ ಮಾಡುವಂಥ ಎಲ್ಲ ರೀತಿಯ ಸೇವೆಯನ್ನು ಮಾಡಬೇಕು. ಆ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದಿಷ್ಟೇ ನಮ್ಮ ಎಲ್ಲ ಬೆಳೆಗಳು ಸಹ ಸಮೃದ್ಧಿಯಾಗಿದೆ. ಯಾವುದೇ ರೋಗದಿಂದ ತುತ್ತಾಗದೆ ನಮಗೆಲ್ಲರಿಗೂ ಸಿಗುವಂಥ ಎಲ್ಲರಿಗೂ ಸಹ ವಿಶೇಷವಾದಂಥ ಆಯುಧಾರವನ್ನು ಕಲ್ಪಿಸಿ ಸದ್ಬುದ್ಧಿಯನ್ನು ಕಲ್ಪನೆಯನ್ನು ಮಾಡಿ ಇದೇ ಪ್ರಕಾರ ಎಲ್ಲರೂ ಸಹ ಜೀವನದಲ್ಲಿ ಸುಖ ಶಾಂತಿಯಿಂದ ಬರುವಂಥ ಅನುಗ್ರಹಿಸಲು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಃ ಪಾರ್ವತೀ ಪತೆಯ ಎಲ್ಲರೂ ಪ್ರಾರ್ಥನಾ ಪ್ರಸಾದ ವಿಘ್ನಮೂರ್ತಿ ನಿನ್ನ ಭಕ್ತಿಯಲಿ ಪೂಜಿಪೆನ ಶಕ್ತಿಯಾವರ ಕುವರ ಜ್ಞಾನವನು ನೀಡೆನಗೆ ವಿಘ್ನಮೂರ್ತಿ ನಿನ್ನ ಭಕ್ತಿಯಲಿ ಪೂಜಿಪೆನ ಚಂದ್ರಶೇಖರ ಸುತನೆ ದುಂಡಿ ವಿನಾಯಕನೆ ಭೂಮಂಡಲದಿ ನಿನ್ನ ಮೊದಲು ಪೂಜಿಸುತ್ತಿಹರು ರವಿಕೋಟಿ ತೇಜವನು ಬೆಳಗುತ್ತಿಹ ಗಣನಾಥ ರವಿಕೋಟಿ ತೇಜವನು ಬೆಳಗುತ್ತಿಹ ಗಣನಾಥ ಅಜ್ಞಾನ ಪರಿಹರಿಸೋ ಸುಜ್ಞಾನ ಮೂರುತಿಗೆ ವಿಘ್ನಮೂರ್ತಿ ನಿನ್ನ ಭಕ್ತಿಯಲಿ ಪೂಜಿಪೆನ ರಕ್ತವರ್ಣನೆ ನಿನಗೆ ಶುದ್ಧ ಜಲದ ಅಭಿಷೇಕ ಭಕ್ತಿ ಭಾವದಿ ಪೂಜೆ ಗೈದು ಬೇಡುವೆನಯ್ಯ ಸಿದ್ಧಿ ಬುದ್ಧಿಯ ಕಾಂತ ಜಗಕ್ಕೆ ಮಂಗಲದಾತ ಈ ವಿಧದಿ ಪೂಜೆಯನು ಅರ್ಪಿಸುವೆ ದೇವಾ ವಿಘ್ನಮೂರ್ತಿ ನಿನ್ನ ಭಕ್ತಿಯಲಿ ಪೂಜಿಪೆನ ರುದ್ರಮಂತ್ರಗಳಿಂದ ಅರ್ಚಿಸುವೆ ಹೇ ದೇವ ಶಿವನಾತ್ಮಲಿಂಗವನು ಧರೆಯೊಳಗೆ ಸ್ಥಾಪಿಸಿದೆ ದಕ್ಷಿಣ ತೀರದೊಳು ಗೋಕರ್ಣವೆಂದೆನಿಸಿ ದಕ್ಷಿಣ ತೀರದೊಳು ಗೋಕರ್ಣವೆಂದೆನಿಸಿ ಒಟು ವಿಘ್ನಮೂರ್ತಿಗೆ ಭಕ್ತಿಯೊಳು ಪೂಜಿಪೆನು ವಿಘ್ನಮೂರ್ತಿ ನಿನ್ನ ಭಕ್ತಿಯಲಿ ಪೂಜಿಪೆನು
ಕೊನೆಯಲ್ಲಿ ಹಾಡಿದ ಹಾಡು ಪೂರ್ತಿಯಾಗಿ ಇಲ್ಲ. ನಿಮಗೆ ಆ ಹಾಡು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಹಾಡನ್ನು ಪೂರ್ತಿಯಾಗಿ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.